ಇನ್ನು ಮಧ್ಯಪ್ರಾಚ್ಯ ಯುದ್ಧ ನಡೆದಿದ್ದು ಅದಾದ ನಂತರ ಕದನ ವಿರಾಮ ಎಲ್ಲ ನಿಮಗೆ ಗೊತ್ತಿರತಕ್ಕಂಥದ್ದೇ. ಕದನ ವಿರಾಮದ ಸಂದರ್ಭದಲ್ಲೂ ಕೂಡ ಈಗ ಪರಿಸ್ಥಿತಿ ಮತ್ತೆ ಉದ್ವಿಗ್ನವಾಗ್ತಾ ಇದೆಯಾ ಆ ಒಂದು ಪ್ರಶ್ನೆ. ಯಾಕೆ ಅಂದರೆ ಇರಾನ್ ಮತ್ತು ಅಮೆರಿಕ ನಡುವೆ ಒಮ್ಮತ ಅಂತಕ್ಕಂಥದ್ದು ಇನ್ನೂ ಮೂಡ್ತಾ ಇಲ್ಲ. ಸೋಮವಾರ ಏನೋ ಎರಡನೇ ಸುತ್ತಿನ ಮಾತುಕತೆ ಕೂತ್ಕೋತಾರೆ ಅಂತ ಮಾಹಿತಿ ಇದೆ. ಅಮೆರಿಕದಿಂದ ಹೊರ್ಮುಜ್ಗೆ ನೌಕಾ ದಿಗ್ಬಂಧನದ ವಾರ್ನಿಂಗ್ ಅಂತ. ಈ ಮಾತುಕತೆಗಳು ನಡೆಯೋ ಒಂದು 2-3 ದಿನ ಹಿಂದೆ ಮುಂದೆ ಹೀಗಾಗ್ತಾ ಇರುತ್ತೆ. ಅಮೆರಿಕ ದಿಗ್ಬಂಧನದ ವಾರ್ನಿಂಗ್ಗೆ ಕೌಂಟರ್ ಕೊಟ್ಟಿದೆ ಇರಾನ್. ಏನಂತ, ದಿಗ್ಬಂಧನ ಮುಂದುವರಿಸಿದ್ರೆ ಹೊರ್ಮುಜನ್ನು ಬಂದ್ ಮಾಡ್ತೀವಿ. ಮತ್ತೆ ಅಮೆರಿಕ ಇರಾನ್ ನಡುವೆ ಹೊರ್ಮುಜ್ ಫೈಟು ಈಗ ಫಿಕ್ಸ್ ಆಗ್ತಾ ಇದೆ. ಈಗೇನೋ ಒಂಚೂರು ಬಿಟ್ಟಿದ್ದಾರೆ, ಸ್ವಲ್ಪ ಮುಕ್ತಿಗೊಳಿಸಿದ್ದಾರೆ, ಎಲ್ಲ ದೇಶಗಳ ಹಡಗುಗಳು ಮುಕ್ತವಾಗಿ ಓಡಾಡಬಹುದು ಅನ್ನೋ ಪರಿಸ್ಥಿತಿ ಇತ್ತು. ಈಗ ಮತ್ತೆ ಅಮೆರಿಕ ಇರಾನ್ ಮತ್ತೆ ಇದೇ ವಿಚಾರವಾಗಿ ಕಿತ್ತಾಡ್ತಾ ಇದ್ದಾರೆ. ಸೋಮವಾರ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಅಂತಾರೆ, ಶಾಂತಿ ಮಾತುಕತೆ ಅಂತ. ಅದಕ್ಕೂ ಮುನ್ನ ನಡೀತಾ ಇರೋದು. ಡೊನಾಲ್ಡ್ ಟ್ರಂಪು ಕದನ ವಿರಾಮ ವಿಸ್ತರಣೆ ಮಾಡಲ್ಲ ಅಂತಾರೆ. ಒಪ್ಪಂದಕ್ಕೆ ನೀವು 21ನೇ ತಾರೀಕು ಒಳಗಡೆ ಬರಲಿಲ್ಲ ಅಂತಂದರೆ ಮತ್ತೆ ಬಾಂಬ್ ಹಾಕ್ತೀವಿ ಅಂತಾರೆ. ಇರಾನ್ ಅವರು ನಾವು ಹೊರ್ಮುಜನ್ನೇ ಬಂದ್ ಮಾಡಿಬಿಡ್ತೀವಿ ಅಂತಾರೆ. ಸೊ ಇವೆಲ್ಲವೂ ಕೂಡ ನಡೀತಾ ಇದೆ ಇವಾಗ.